ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ನಾನು ಇವತ್ತು ನಿಮಗೆ ಬೆಳ್ಳುಳ್ಳಿಯನ್ನು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದಂತೂ ತುಂಬ ಸುಲಭ ಮತ್ತು ಸಖತ್ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇದಕ್ಕೆ ಫಸ್ಟ್ ಒಂದು ಒಳ್ಳೆ ಚಟ್ನಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಕುಟ್ಟೆ ತೊಗೊಂಡು ಅದಕ್ಕೆ ಒಂದು 5ರಿಂದ 6 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಈ ಬೆಳ್ಳುಳ್ಳಿನ ನೀಟಾಗಿ ಜಜ್ಕೋಬೇಕು. ಬೆಳ್ಳುಳ್ಳಿ ಅನ್ನೋಕ್ಕೆ ಈ ಚಟ್ನಿನೇ ತುಂಬ ಇಂಪಾರ್ಟೆಂಟು. ಹಂಗಾಗಿ ಈ ಚಟ್ನಿ ನೀಟಾಗಿ ಮಾಡ್ಕೋಬೇಕು. ಅದಾದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿದಾದಮೇಲೆ ಅದಕ್ಕೆ ಇವಾಗ ನಮಗೆ ಖಾರಕ್ಕೆ ಎಷ್ಟು ಬೇಕನ್ಸುತ್ತೋ ಅಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಈ ಖಾರದ ಪುಡಿ ಮತ್ತು ಬೆಳ್ಳುಳ್ಳಿ ನೀಟಾಗಿ ಮಿಕ್ಸ್ ಹಾಕಬೇಕು. ಇವಾಗ ಕೆಂಪನ ಚಟ್ನಿ ಎಲ್ಲ ಇರುತ್ತಲ್ಲ, ಆ ಥರ ಅದ ಬರೋ ತನಕ ನಾವು ನೀಟಾಗಿ ಜಜ್ಕೋಬೇಕು. ಇವಾಗ ಆಲ್ಮೋಸ್ಟ್ ಈ ಚಟ್ನಿ ರೆಡಿಯಾಗಿದೆ. ಇವಾಗ ಒಂದು ಬಾಣಲೆ ತಗೊಂಡು ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಾದಮೇಲೆ ಇದಕ್ಕೆ ನಾನಿವಾಗ ಒಂದು ಬೌಲಷ್ಟು ಶೇಂಗಾ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಶೇಂಗಾ ಬೇಡ, ಬರೀ ಹಂಗೆ ಬೆಳ್ಳುಳ್ಳಿಯನ್ನು ತಿಂತೀವಿ ಅಂದರೆ ಹಂಗೆ ಮಾಡ್ಕೋಬೋದು. ಶೇಂಗಾ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಶೇಂಗಾ ಇವಾಗ ಹುರಿಯೋಕ್ಕಂತ ಎಣ್ಣೆಗೆ ಶೇಂಗಾ ಹಾಕ್ಕೊತಾ ಇದ್ದೀನಿ. ಶೇಂಗಾ ನೀಟಾಗಿ ಎಣ್ಣೆ ಕರೆದಾದ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ತೊಗೊತಾ ಇದ್ದೀನಿ. ಇವಾಗ ಶೇಂಗಾ ನೀಟಾಗಿ ಕರ್ಕೊಂಡಿದ್ದೀನಿ. ಇವಾಗ ಇದೇ ಎಣ್ಣೆಗೆ ಏನು ಹಾಕ್ಕೊತಾ ಇದ್ದೀನಿ ಅಂದರೆ ಒಂದು 2ರಿಂದ 3 ಒಣಮೆಣ್ಸಿಕಾಯಿ ಸಹ ಹಾಕ್ಕೊತಾ ಇದ್ದೀನಿ. ಇದು ಸಹ ಗಾರ್ನಿಷಿಗಷ್ಟೇ. ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ 2-3 ಮೆಣಸಿಕಾಯಿ ಹಾಕ್ಕೊಂಡು ಇದನ್ನು ನೀಟಾಗಿ ಎಣ್ಣೆಲಿ ಕರ್ಕೊಂಡು ಇದನ್ನು ಸಹ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ನೀಟಾಗಿ ತಗೊಂಡಾದ್ಮೇಲೆ ಇವಾಗ ಇದೇ ಎಣ್ಣೆಗೆ ಏನು ಹಾಕ್ಕೊತಿದ್ದೀನಿ ಅಂದರೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಸಹ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಮತ್ತು ಇನ್ನೊಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸಹ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಸಿಡ್ದಾದ್ಮೇಲೆ ಇವಾಗ ನಾನು ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ, 1-2 ಎಸ್ಲು. ಇವಾಗ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಕರಿಬೇವು ಸೊಪ್ಪಿಗೆ ಹಾಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ನೀಟಾಗಿ ಬಾಡೋ ತನಕ ನೀಟಾಗಿ ಬಾಡಿಸ್ಕೋಬೇಕು ಎಣ್ಣೆಲಿ. ಈ ರೆಸಿಪಿ ತುಂಬ ಬೇಗ ಮಾಡ್ಬೋದು. ಒಂದು 5 ಮಿನಿಟ್ಸ್ ಟೈಮ್ ಅಷ್ಟೇ ಆಗೋದು, ಬೇಗ ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ವಿಡಿಯೋ ಮಾಡೋದ್ರಿಂದ ಮತ್ತು ನಿಮಗೆ ತೋರಿಸಿ ಮಾಡೋದ್ರಿಂದ ಏನಾಗ್ತಿದೆ ಅಂದರೆ ಲೇಟ್ ಆಗ್ತಿದೆ. ಹಾರ್ಡ್ಲಿ 5 ಮಿನಿಟ್ಸಲ್ಲಿ ರೆಡಿ. ನೀವು ಮಧ್ಯಾಹ್ನ ಊಟಕ್ಕೆ ಸಹ ಮಾಡ್ಕೋಬೋದು. ಬೆಳಗ್ಗೆ ತಿಂಡಿಗೆ ಕ್ವಿಕ್ಕಾಗಿ ಮಾಡಬೇಕಂದ್ರೂ ಸಹ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇವಾಗ ನಾವು ಮುಂಚೆನೇ ಏನು ಚಟ್ನಿ ಮಾಡಿಟ್ಕೊಂಡಿದ್ವಿ, ಬೆಳ್ಳುಳ್ಳಿ ಚಟ್ನಿ, ಅದನ್ನು ಇವಾಗ ಈ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ನೀವು ಬರೀ ಬೆಳ್ಳುಳ್ಳಿ ಖಾರದ ಪುಡಿ ಚಟ್ನಿ ಅದನ್ನು ಅನ್ನಕ್ಕೆ ಹಾಕೊಂಡು ತಿನ್ಬೋದು, ತುಪ್ಪ ಹಾಕ್ಕೊಂಡು. ಅದು ಸಹ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಒಗ್ಗರಣೆ ಕೊಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಮತ್ತು ಒಗ್ಗರಣೆದು ಕಾಂಬಿನೇಷನ್ನೇ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ನೀವು ಹಳೆ ಅನ್ನ ಇದ್ದರೆ ಅದಕ್ಕೂ ಸಹ ಮಿಕ್ಸ್ ಮಾಡ್ಕೋಬೋದು. ತಣ್ಣನ ಅನ್ನಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಆದರೆ ನಮ್ಮನೇಲಿ ಅನ್ನ ಇರಲಿಲ್ಲ ಹಳೇದು, ಹಂಗಾಗಿ ಇವಾಗ ಮತ್ತೆ ಅನ್ನ ಮಾಡ್ಕೊಂಡ್ವಿ. ಅದು ಇವಾಗ ವಿಸಲ್ ಆಯಿತು. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಸಹ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಆಮೇಲೆ ಅನ್ನ ಕಲಿಸ್ಬೇಕಾದ್ರೆ ಸಹ ಹಾಕೋಬೋದು. ಇವಾಗ ಸ್ವಲ್ಪ ಹಾಕ್ಕೊಂಡು ಇವಾಗ ಸ್ವಲ್ಪ ಖಾರದ ಪುಡಿ ಸಹ ಹಾಕ್ಕೊತಾ ಇದ್ದೀನಿ. ನಿಮಗೆಲ್ಲಾದರೂ ಅಲ್ಲಿ ಸಾಲ್ಟೇಜ್ ಆಗಿದೆ ಅನಿಸಿದ್ರೆ ಇಲ್ಲಿ ಒಗ್ಗರಣೆಗೆ ಹಾಕೋಬೋದು ಖಾರದ ಪುಡಿ. ಇದಾದಮೇಲೆ ಇವಾಗ ಸ್ಟವ್ ಆಫ್ ಮಾಡಿದರೆ ಒಗ್ಗರಣೆ ರೆಡಿ ಆಯಿತು. ಇವಾಗ ಅದೇ ಬಾಣಲೆಗೆ ಅನ್ನ ಹಾಕ್ಕೊತಾ ಇದ್ದೀನಿ. ಅನ್ನ ಸ್ವಲ್ಪ ಆರಿಸಿ ಹಾಕ್ಕೋಬೇಕು, ಬಿಸಿ ಅನ್ನ ಹಾಕ್ಕೋಬಾರ್ದು, ಮೆತ್ತಗಾಗುತ್ತೆ, ಉದ್ರುದ್ರು ಬರಲ್ಲ. ಹಾಗಾಗಿ ಆರಿದ್ದನ್ನು ಹಾಕ್ಕೊಂಡು ನೀಟಾಗಿ ಚಿತ್ರಾನ್ನ ಹೆಂಗೆ ಕಾಲಿಸ್ತೀವೋ ಹಂಗೆ ಕಾಲಿಸಿದ್ರೆ ಆಯಿತು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಮಾಡ್ಕೊಬೋದಂತ. ಇದಕ್ಕೆ ನಾನಿವಾಗ ಕೊತ್ತಂಬರಿ ಸೊಪ್ಪು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತಂತ ಅಷ್ಟೇ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಮುಂಚೆ ಏನು ಶೇಂಗಾ ಮತ್ತು ಒಣಮೆಣ್ಸಿಕಾಯಿ ಹುರಿದಿಟ್ಕೊಂಡಿದ್ವಿ, ಅದನ್ನು ಸಹ ಇವಾಗ ಹಾಕ್ಕೊತಾ ಇದ್ದೀನಿ. ಇದು ಗಾರ್ನಿಷಿಗಷ್ಟೇ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಬೆಳ್ಳುಳ್ಳಿಯನ್ನು ಮಾಡೋದಂತ. ನೀವು ಟ್ರೈ ಮಾಡಿ, ಹೆಂಗಿತ್ತಂತ ಕಮೆಂಟ್ ಮಾಡೋದು ಮರಿಬೇಡ್ರಿ. ಮತ್ತು ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.